ಈ ಬಾರಿಯ ಬಿಗ್ ಬಾಸ್ ಗೆ ಬರುವಂತಹ ಸ್ಪರ್ಧಿಗಳು ಅಂತ ಹೇಳಿ ಹಲವಾರು ಚಾನೆಲ್ಗಳಲ್ಲಿ ನೂರಾರು ಲಿಸ್ಟ್ ಗಳು ಓಡಾಡ್ತಾ ಇದೆ. ಆದ್ರೆ ಈ ಬಾರಿ ಬರ್ತಿರುವಂತಹ ಸ್ಪರ್ಧಿಗಳಲ್ಲಿ 3-4 ಜನರ ಹೆಸರು ಮುನ್ನೆಲೆಗೆ ಬರ್ತಿದೆ, ಪಕ್ಕಾ ಅನ್ನೋ ಒಂದು ಮಾಹಿತಿನೂ ಕೂಡ ಬರ್ತಾ ಇದೆ. ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿರುವಂತಹ ಏಕೈಕ ಹೆಸರು ಮತ್ತೆ ಇವರು ಬರೋದು 100% ಪಕ್ಕಾ ಅಂತ ಹೇಳ್ತಾ ಇರುವಂತಹ ಹೆಸರು ಯಾವುದು ಅಂತ ಹೇಳಿದ್ರೆ ಸ್ಮಿತಾ ರಂಗನಾಥ್ ಅವರು. ಸ್ಮಿತಾ ರಂಗನಾಥ್ ನಿಮಗೆ ಗೊತ್ತಿರಬಹುದು, ಇವರೊಬ್ರು ಜರ್ನಲಿಸ್ಟ್, ಇವರು ನ್ಯೂಸ್ ಅಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ. ಇತ್ತೀಚೆಗೆ ಇವರು ಸಿಕ್ಕಾಪಟ್ಟೆ ವೈರಲ್ ಕೂಡ ಆದ್ರು. ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ದರ್ಶನ್ ಫ್ಯಾನ್ಸ್ ಅವರನ್ನ ತಗೊಂಡು ಸಿಕ್ಕಾಪಟ್ಟೆ ರೋಸ್ಟ್ ಗಳನ್ನ ಮಾಡ್ತಾರೆ. ಸೊ ಒಂದು ಡೆಬಿಟ್ ಅಲ್ಲಿ ಕೂರಿಸಿರೋ ಸಮಯದಲ್ಲಿ ರೇಣುಕಾ ಸ್ವಾಮಿ ಹಾಗೂ ದರ್ಶನ್ ಅವರ ಒಂದು ಡೆಬಿಟ್ ವಿಚಾರದಲ್ಲಿ ಹಲವಾರು ಜನ ದರ್ಶನ್ ಫ್ಯಾನ್ಸ್ ಬಂದಿರ್ತಾರೆ. ಅವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ರೋಸ್ಟ್ ಗಳನ್ನ ಮಾಡಿ ಬಿಸಾಕಿರ್ತಾರೆ. ಆ ಸಮಯದಲ್ಲಿ ಇವರನ್ನ ಸಿಕ್ಕಾಪಟ್ಟೆ ಜನ ಹೊಗಳಿಕೆ ಶುರು ಮಾಡಿದ್ರು. ಅದರಂತೆ ಈಗ ಇವರನ್ನು ಕೂಡ ಬಿಗ್ ಬಾಸ್ ಗೆ ಬರ್ತಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಕೂಡ ಬರ್ತಾ ಇದೆ. ಅದರಲ್ಲೂ ಕೂಡ 99% 100% ಇವರು ಬರ್ತಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸ್ಮಿತಾ ರಂಗನಾಥ್ ಅವರು ಎಲ್ಲಾದ್ರೂ ಬಿಗ್ ಬಾಸ್ ಮನೆ ಒಳಗಡೆ ಬಂದ್ರೆ ಹಲವಾರು ರೀತಿಯಾದಂತಹ ಡೆಬಿಟ್ ಗಳು ನಡೀಬಹುದು. ಮನೆಯಲ್ಲಿ ವಾದಕ್ಕೆ ಪ್ರತಿವಾದ ಮಾಡೋದ್ರಲ್ಲಿ ಸ್ಮಿತಾ ಅವರು ಎತ್ತಿದ ಕೈ. ಇವರೇನಾದ್ರೂ ಬಿಗ್ ಬಾಸ್ ಮನೆಗೆ ಜರ್ನಲಿಸ್ಟ್ ಅವರ ಒಂದು ಲಿಸ್ಟ್ ಅಲ್ಲಿ ಒಬ್ರು ಇದ್ದೇ ಇರ್ತಾರೆ. ಸೊ ಅದರಂತೆ ಈ ಬಾರಿನೂ ಕೂಡ ಸ್ಮಿತಾ ಅವರು ಬರ್ತಾರಾ ಅಥವಾ ಜಯಪ್ರಕಾಶ್ ಶೆಟ್ಟಿ ಅವರು ಬರ್ತಾರಾ ಅನ್ನೋದು ಮಾತುಕತೆ ನಡೀತಿತ್ತು. ಆದ್ರೆ ಸ್ಮಿತಾ ಅವರು ಬರಬೇಕು ಅಂತ ಹೇಳಿ ತುಂಬಾ ಜನ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಕೊಟ್ಟಿರೋದ್ರಿಂದ ಸ್ಮಿತಾ ಅವರು ಬರ್ತಾರೋ ಬಿಡ್ತಾರೋ ಅಂತ ಹೇಳಿ ಕಾದು ನೋಡ್ಬೇಕಾಗತ್ತೆ. ಮಾತ್ರ ಸ್ಮಿತಾ ಅವರು ಬಂದ್ರೆ ಮನೆ ಒಳಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಸಿಕ್ಕಾಪಟ್ಟೆ ವಿಚಾರಗಳನ್ನು ತಿಳ್ಕೋಬಹುದು. ಸೊ ಇನ್ನು ಹಲವಾರು ವಿಚಾರಗಳು ಮುಂದೆ ಬರ್ತಾ ಹೋಗುತ್ತೆ. ಅದರ ಅಪ್ಡೇಟ್ ಗಳನ್ನ ನಾನು ತಿಳಿಸ್ಕೊತಾ ಹೋಗ್ತೀನಿ. ಸೊ ಇನ್ನು ನಿಮಗೆ ಜರ್ನಲಿಸ್ಟ್ ಅಲ್ಲಿ ಯಾರು ಬರಬೇಕು, ಜರ್ನಲಿಸಂ ಅಲ್ಲಿ ಇರುವಂತಹ ವ್ಯಕ್ತಿಗಳಲ್ಲಿ ಯಾರು ಬಿಗ್ ಬಾಸ್ ಮನೆ ಒಳಗೆ ಬರಬೇಕು ಅನ್ನೋದು ನಿಮಗನ್ಸುತ್ತೆ, ಅದನ್ನ ಕಮೆಂಟ್ ಮಾಡಿ ನನಗೆ ಕೆಳಗಡೆ ತಿಳಿಸಿ. ಥ್ಯಾಂಕ್ ಯು.